ನೀವು ಆರ್ಥಿಕವಾಗಿ ಸದೃಢವಾಗಿದ್ದರೆ ಪ್ರತಿ ತಿಂಗಳು ನಿಮ್ಗೆ ಗ್ಯಾರಂಟಿ ಹಣ ಕೊಡೋಕ್ಕೇನು ತೊಂದರೆ ನಿಮಗೆ? 3 ತಿಂಗಳು 4 ತಿಂಗಳು ಯಾತಿಗೆ ಹಣ ಕೊಡ್ತಾಯಿಲ್ಲ? ಇವತ್ತು ನೋಡಿದೆ ಪತ್ರಿಕೆಯಲ್ಲಿ ಯಾವುದೋ ನಿಮ್ಮ ಗೃಹಜ್ಯೋತಿ KEBದು ಪವರ್ ಸೆಕ್ಟರ್ನಲ್ಲಿ ಗ್ರಾಹಕರಿಂದ ನಾವು ದುಡ್ಡು ಬಿಲ್ನ ವಸೂಲಿ ಮಾಡ್ತೀವಿ, ಆಮೇಲೆ ಬೇಕಾದ್ರೆ ಗ್ರಾಹಕರಿಗೆ ಸರ್ಕಾರ ರಿಯಂಬರ್ಸ್ ಮಾಡಲಿ ಅಂತೇಳಿ ಈಗಾಗಲೇ ಪ್ರಪೋಸಲ್ ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಪತ್ರಿಕೆಯಲ್ಲಿ ದೊಡ್ಡ ಆರ್ಟಿಕಲ್ಲೇ ಇದೆ. ಇವತ್ತು ಪವರ್ ಸೆಕ್ಟರ್ನಲ್ಲಿ 40,000 ಕೋಟಿ ಸಾಲದ ಹೊರೆ ಹೊರಿಸಿದ್ದಾರೆ. 40,000 ಕೋಟಿ. ಕೇಂದ್ರ ಸರ್ಕಾರ ಸಾಲದ ಬಗ್ಗೆ ಮಾತಾಡ್ತಾರೆ. ಕೇಂದ್ರ ಸರ್ಕಾರ ಸಾಲ ಮಾಡಿದ್ರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಪ್ರತಿ ವರ್ಷ ಎಷ್ಟು ಹಣ ಖರ್ಚು ಮಾಡ್ತಾ ಬಂದಿದ್ದಾರೆ, ದೇಶದ ಪ್ರಗತಿಯನ್ನು ಎಲ್ಲಿಗೆ ತೆಗೆದುಕೊಂಡು ಹೋಗಿದ್ದಾರೆ, GSDP ದರ ಎಷ್ಟಿದೆ, ನಮ್ಮ ರಾಜ್ಯದಲ್ಲಿ ಸಾಲ ಮಾಡ್ತಾ ಇದ್ದೀರಲ್ಲ ಆ ಸಾಲ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆಯೋ ಇಲ್ಲ ರೆವಿನ್ಯೂ ಎಕ್ಸ್ಪೆಂಡಿಚರ್ಗೆ ಹೋಗ್ತಾ ಇದೆಯೋ ಆ ಸಾಲದವರೆ? ನೀರಾವರಿಯ ಕಾರ್ಯಕ್ರಮ ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಈಗಾಗಲೇ ನೀವು ಬರಿತಾ ಇದ್ದೀರಿ, ಪತ್ರಿಕೆಯಲ್ಲಿ ಟಿವಿಗಳಲ್ಲಿ ತೋರಿಸ್ತಾ ಇದ್ದೀರಿ. ರಾಯಚೂರು ಭಾಗದಲ್ಲಿ 40 ಅಡಿ 50 ಅಡಿಗೆ ಇಳಿದು ಆ ಹೆಣ್ಮಕ್ಳು ಒಂದು ಬಿಂದಿಗೆ ತಗೊಂಡೋಗಿ ಸಣ್ಣ ಲೋಟದಲ್ಲಿ ಕಲುಷಿತವಾದಂಥ ನೀರನ್ನು ಅವರ ಬಿಂದಿಗೆಗಳಿಗೆ ಹಾಕ್ಕೊಂಡು ಈಗ ನೀರನ್ನು ಶೇಖರಣೆ ಮಾಡ್ತಾ ಇರತಕ್ಕಂಥ ದೃಶ್ಯ ಟಿ ವಿಲಿ ನೀವೇ ತೋರಿಸ್ತಾ ಇದ್ದೀರಿ. ಇನ್ನು ಫೆಬ್ರವರಿ ತಿಂಗಳಲ್ಲಿದ್ದೀವಿ, ಏನಾಗ್ಬೋದು ಅಂತ ಯೋಚನೆ ಮಾಡಿದ್ದಾರೆ? ಇವತ್ತು ವಾಟರ್ ಬಿಲ್ಲು ಜಾಸ್ತಿ ಮಾಡಬೇಕು ಅಂತಾರೆ. ಯಾವುದನ್ನು ಬಿಟ್ಟಿದ್ದೀರಿ ಈಗ ನೀವು? ಇದೆಂಥದ್ದು ಎ ಖಾತೆ, ಈ ಖಾತೆ, ಬಿ ಖಾತೆ, ಏನು ಬಿ ಖಾತೆ? ಬಿ ಖಾತೆ ಯಾಕೆ ಇಷ್ಟು ಅರ್ಜೆಂಟಲ್ಲಿ ಮಾಡೋಕೆ ಹೊರಟ್ರಿ? ಮಾಡ್ಕೊಳ್ಳಿ ಅಂತೇಳಿ 1 ಟೈಮ್ ಸೆಟ್ಲ್ಮೆಂಟು.